ಕರ್ನಾಟಕದಲ್ಲಿ ಇಂದಿನಿಂದ ಡಿಕೆ ಶಿವಕುಮಾರ್ ಯುಗ ಆರಂಭ ಆಗಲಿದೆ. ಚೊಚ್ಚಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ. ಇಂದು ಸಂಜೆ 4:05 ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದ್ದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಡಿಕೆ ಶಿವಕುಮಾರ್ಗೆ ಪ್ರತಿಜ್ಞಾ ವಿಧಿ ಬೋಧಿಸಲಿದ್ದಾರೆ. ನನಗೆ ಖಾಸಗಿ ಸುದ್ದಿ ಸಂಸ್ಥೆಗೆ ಸಂದರ್ಶನ ನೀಡಿರುವಂತಹ ಡಿಕೆಶಿ ರಾಜ್ಯದಲ್ಲಿ ನವಯುಗ ಹೊಸ ಯುಗ ಶುರುವಾಗಲಿದೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ. ನಾನಲ್ಲ ಇವತ್ತು ಚೀಫ್ ಮಿನಿಸ್ಟರ್ ಆಗ್ತಾ ಇರೋದು, ಒಬ್ಬ ಕಾರ್ಯಕರ್ತ ಚೀಫ್ ಮಿನಿಸ್ಟರ್ ಆಗ್ತಾರೆ. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ. ದಿ ಫೇತ್ ಅಂಡ್ ಕಾನ್ಫಿಡೆನ್ಸ್ ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಹ್ಯಾವ್ ಶೋನ್ ಟು ಮೀ. ಇದು ಬರೀ ಕನಸಲ್ಲ, ಸಮರ್ಪಣೆ, ಕಠಿಣ ಪರಿಶ್ರಮ. I don't tell it was not a dream, it was a dedication. ವಿಗ್ರಹ ಮಾಡ್ಬೇಕಾದ್ರೆ ಶೇಟ್ ಬೀಳ್ಬೇಕಲ್ಲ, ಉಳಿ ಏಟು ಪಾಪ ಇದನ್ನ ಸುದ್ದಿ ಹಂಗೆ ಇರ್ತದೆ. ಆದ್ರೆ ಏಟ್ ತಿಂದವನಿಗೆ ಎಷ್ಟಾಗಿರ್ಬೋದು, ಹಂಗೆ ನಾವು ಎಷ್ಟು ತೇಟ್ ಅನುಭವಿಸಿದ್ವಿ. ರಾಜ್ಯದಲ್ಲಿ ಯುವ ಯುಗ ನವಯುಗ ಆರಂಭವಾಗಲಿದೆ ಎಂದ ಡಿಕೆಶಿ. And new ಯುವ ಯುಗ will start. ಅದೆಂಥ ಹೋರಾಟ, ಅದೆಂಥ ಪರಿಶ್ರಮ, ಅದೆಷ್ಟು ವರ್ಷಗಳ ಕನಸು, ಅದೆಷ್ಟು ವರ್ಷಗಳ ತಪಸ್ಸು, ಪ್ರಾರ್ಥನೆ, ಹರಕೆಗಳು ಲೆಕ್ಕವಿಲ್ಲ. ಅಗಾಧ ಪಕ್ಷನಿಷ್ಠೆ, ಕಾಂಗ್ರೆಸ್ನ ಕಟ್ಟಾಳು, ಟ್ರಬಲ್ ಶೂಟರ್, ದೈತ್ಯ ಸಂಹಾರಿ, ಕನಕಪುರದ ಬಂಡೆ, ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಕನಸು ಕೊನೆಗೂ ನನಸಾಗುವ ಶುಭಗಳಿಗೆ ಕೂಡಿ ಬಂದಿದೆ. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲು ಕ್ಷಣಗಣನೆ ಶುರುವಾಗಿದೆ. ಇಂದು ಸಂಜೆ ಸರಿಯಾಗಿ 4:05 ಡಿಕೆ ಶಿವಕುಮಾರ್ ಚೊಚ್ಚಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾ ವಿಧಿ ಸ್ವೀಕರಿಸಲಿದ್ದಾರೆ. ನೂತನ ಮುಖ್ಯಮಂತ್ರಿಯಾಗಲಿರುವ ಡಿಕೆ ಶಿವಕುಮಾರ್ಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರತಿಜ್ಞಾ ವಿಧಿ ಬೋಧಿಸಲಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ತೀರಾ ಅದ್ದೂರಿತನ, ಆಡಂಬರ ಇಲ್ಲದೆ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಲಿದೆ. ಇದಕ್ಕಾಗಿ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮುಖ್ಯಮಂತ್ರಿಯಾಗಲಿರುವ ಡಿಕೆ ಶಿವಕುಮಾರ್ ಅವರ ಮೇಲೆ ರಾಜ್ಯದ ಜನರಿಗೆ ಬೆಟ್ಟದಷ್ಟು ನಿರೀಕ್ಷೆಗಳಿವೆ. ನಿನ್ನೆ ರಾಷ್ಟ್ರೀಯ ಸುದ್ದಿ ಸಂಸ್ಥೆ ಜೊತೆ ಮಾತನಾಡಿದ ನಿಯೋಜಿತ ಸಿಎಂ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ತಲುಪೋದು ಬರೀ ಕನಸಾಗಿರಲಿಲ್ಲ, ಕಠಿಣ ಪರಿಶ್ರಮದೊಂದಿಗಿನ ಸಮರ್ಪಣೆಯಾಗಿತ್ತು ಎಂದು ಹೇಳಿರುವ ಡಿಕೆಶಿ, ಇದು ಕಠಿಣ ಸಮಯ, ವಿಳಂಬವಾಗಿರಬಹುದು, ಆದರೆ ನಿರಾಕರಣೆಗೆ ಒಳಗಾಗಿಲ್ಲ ಅಂದಿದ್ದಾರೆ. Dedication. I don't tell it was not a dream, it was a dedication. Dedication with hard work. So it was a tough, troubling times. Though it has been delayed, it was not been denied. So the entire party, I feel that there is not Shivakumar here. It is a Congress worker who stood on this democratic setup with the history of the Congress party. ಜನರು ತಮ್ಮ ಮೇಲೆ ತೋರಿಸಿರುವ ನಂಬಿಕೆ ಮತ್ತು ವಿಶ್ವಾಸಕ್ಕೆ ತಾನು ಬದ್ಧನಾಗಿದ್ದೇನೆ. ತಮ್ಮ ಕಾರ್ಯವನ್ನ ಬಹಳಷ್ಟು ಸಮರ್ಪಣಾ ಭಾವದಿಂದ ಮಾಡೋದಾಗಿ ಮತ್ತು ಸಮಾಜದ ಪ್ರತಿಯೊಂದು ವರ್ಗವನ್ನ ಜೊತೆಯಾಗಿ ಕರೆದುಕೊಂಡು ಹೋಗೋದಾಗಿ ಹೇಳಿದ್ದಾರೆ. Faith and confidence the people of this country have shown to me. I am very much obliged and I have to do a lot of hard work and deliver. I know roads will not be so easy. It will be a difficult times. But still I have to manage things. I hope the people of Karnataka have confidence in me. I have to do my job. I'll do very sincerely with a lot of dedication. ಜಗತ್ತು ಬೆಂಗಳೂರು ಮತ್ತು ಕರ್ನಾಟಕದ ಮೂಲಕ ಭಾರತವನ್ನ ನೋಡ್ತಾ ಇದೆ. ರೈತರಿಂದ ಹಿಡಿದು ಮಹಿಳೆಯರವರೆಗೆ, ಯುವಕರವರೆಗೆ ಸಮಾಜದ ಪ್ರತಿಯೊಂದು ವರ್ಗವನ್ನ ನಾನು ಒಟ್ಟಿಗೆ ಕರೆದೊಯ್ಯಬೇಕಾಗುತ್ತೆ. ರಾಜ್ಯದಲ್ಲಿ ಯುವ ಯುಗ ನವಯುಗ ಆರಂಭವಾಗಲಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. I will have to take every section of the society together, from the farmer to the woman to the youth, and new Yuva Yuga will start. ಗಾಂಧಿ ನೆಹರು ಕುಟುಂಬಕ್ಕೆ ನಿಷ್ಠರಾಗಿರೋದು ತನ್ನ ಕರ್ತವ್ಯ ಎಂದು ಹೇಳಿರುವ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ತ್ಯಾಗದ ಬಗ್ಗೆ ಬಣ್ಣಿಸಿದ್ದಾರೆ. So it was my bound duty to be very loyal to the family, from Rajiv ji to till now. Sonia Gandhi's sacrifice, she could have become the Prime Minister.
Rahul Gandhi would have become the Prime Minister. But they did not. Ultimately, they fought. Now Rahulji walked on the streets of this country. Tell me which leader has taken such a big decision? ಒಟ್ಟಾರೆ ಇಂದಿನಿಂದ ಹೊಸ ಯುಗ ನವಯುಗ ಆರಂಭವಾಗಲಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿಗೆ ಹೊಸ ರೂಪ ನೀಡೋದಾಗಿ ತಿಳಿಸಿದ್ದಾರೆ. ಹೀಗಾಗಿ ಅವರ ಮುಂದಿನ ಹಾದಿ ಯೋಜನೆಗಳು ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, TV9.